ಹಾಗೆ ವಿಜಿಲ್ ಹೋಯ್ತು, ಸ್ಟೀಮ್ ಎಲ್ಲ ಹೋಗಿದೆ. ಕುಕ್ಕರ್ ಓಪನ್ ಮಾಡ್ತಿದ್ದಾರಮ್ಮ ನೋಡಿ. ವಾವ್, ಸೋಯಾಬೀನ್ 2 ವಿಜಿಲ್ಗೆ ಸೂಪರಾಗಿ ನಮಗೆ ಸೋಯಾಬೀನ್ ಬಿರಿಯಾನಿ ರೆಡಿ ಆಗುತ್ತೆ. ನಮಸ್ತೆ, TRP ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ಬೆಳಗ್ಗೆ ನಾವು ಮಾಡ್ತಿರೋ ಅಂಥದ್ದು ಸೋಯಾಬೀನ್ ಪಲಾವು ಹಾಗೆ ಮೊಸರನ್ನ. ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಲಾಂಗ್ ಆಗುತ್ತೆ, ಓಕೆನಾ? ಹಾಗಾಗಿ ಬರೀ ನಾನೀಗ ಸೋಯಾಬೀನ್ ಪಲಾವ್ ಮಾತ್ರ ನಾನು ಹಾಕ್ತಿದ್ದೀನಿ. ಇನ್ನೊಂದು ವಿಡಿಯೋಗೆ ನಾನು ಮೊಸರನ್ನ ತುಂಬ ಚಿಕ್ಕದಾಗೆ ಹಾಕ್ತೀನಿ, ತಪ್ಪದಿರ ನೋಡ್ಕೊಳ್ಳಿ, ಓಕೆನಾ? ಈಗ ಒಂದು ಕುಕ್ಕರ್ ಇಟ್ಟಾಗಿದೆ, ಕುಕ್ಕರ್ ಬಿಸಿ ಆಗಲಿ. ಆಗ ಎಣ್ಣೆ ಹಾಕೊಂಬಿಡೋಣ. ಸೋಯಾಬೀನ್ ಪಲಾವ್ಗೆ ಮೊಸರು ಪಚ್ಚಡಿ ಮಾಡ್ಕೊಂಡ್ಬಿಟ್ರೆ ಸಕ್ಕತ್ತಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಕೊಬೋದು. ಈಗ ಎಣ್ಣೆ ಹಾಕ್ತಿದ್ದಾರೆ. ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಡಿ. ಎಣ್ಣೆ ತುಪ್ಪ ಏನಾದರೂ ಹಾಕ್ಕೋಬೋದು, ಅಥವಾ ಎರಡು ಮಿಕ್ಸ್ ಮಾಡಿನೂ ಹಾಕ್ಬೋದು. ಎಣ್ಣೆ ತುಪ್ಪ ಎರಡನ್ನೂ ಹಾಕ್ಬೋದು. ತುಪ್ಪ ಫ್ಲೇವರ್ ಮನೆಯಲ್ಲಿ ಸ್ವಲ್ಪ ಜನ ಇಷ್ಟಪಡೋದಿಲ್ಲ ಇಲ್ಲಿ, ಹಾಗಾಗಿ ಬರೀ ಎಣ್ಣೆ ಹಾಕಿ ನಾವು ಮಾಡ್ಕೊತೀವಿ. ನೋಡಿ, ಎಣ್ಣೆ ಹಾಕ್ತಿದ್ದಾರೆ. ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಹಾಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಎರಡಕ್ಕೂ ಸೇರಿ ಮಾಡ್ತಿರೋ ಅಂಥದ್ದು. ಹಾಗೆ ಈಗ ಮಸಾಲೆ ಐಟಮ್ಸ್ ಹೋಗ್ತಿದೆ ನೋಡಿ. ಚಕ್ಕೆ, ಲವಂಗ, ಜಾವಿತ್ರಿ, ಅನಾನಸ್ ಮೊಗ್ಗು, ಪಲಾವ್ ಎಲೆ ಎಲ್ಲನೂ ಹಾಕ್ಬಿಡೋಣ. ಸ್ಟಾರು, ಎಲ್ಲ ಮಿಕ್ಸ್ ಮಾಡಿಕೊಂಡ್ರು ನೋಡಿ ಅಮ್ಮ. ಎಲ್ಲ ಈಗ ಎಣ್ಣೆನಲ್ಲಿ ಬರ್ತದೆ. ಹಾಗೆ ಒಂದು ಏಲಕ್ಕಿನೂ ಹಾಕ್ತಿದ್ದಾರೆ. ಹಾಗೆ ಒಗ್ಗರಣೆಗೆ ಒಂದು ದೊಡ್ಡ ಗಾತ್ರದ ಒಂದು 2 ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದಾರೆ, ಅದನ್ನು ಹಾಕ್ತಿದ್ದಾರೆ. ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಎಣ್ಣೆಯಲ್ಲಿ ಈರುಳ್ಳಿನ. ಹಾಗೆ 1 ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ರೀತಿ ಎಣ್ಣೆನಲ್ಲೇ. ಈರುಳ್ಳಿ ಜೊತೆ ಚೆನ್ನಾಗೆ ಇದು ಬೆರಿಬೇಕು, ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಈಗ 3 ಟೊಮೆಟೊ ಕಟ್ ಮಾಡ್ಕೊಂಡು ಎತ್ಕೊಂಡಿದ್ದಾರಮ್ಮ, ಅದನ್ನು ಹಾಕ್ತಿದ್ದಾರೆ. ದೊಡ್ಡ ಟೊಮೆಟೊ ಅಂದರೆ 2 ಸಾಕು, ಒಂದು ಸ್ವಲ್ಪ ಚಿಕ್ಕ ಟೊಮೆಟೊ ಇದು, ಹಾಗಾಗಿ 2 ಟೊಮೆಟೊ. ಹಾಗೆ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದಾರೆ, ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ, ಓಕೆನಾ? ಹಾಗೆ ಸ್ವಲ್ಪ ಅರಿಶಿನದ ಪುಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಹಾಗೆ ಧನಿಯಾ ಪುಡಿ, ಈ ಸ್ಪೂನಲ್ಲಿ ಒಂದು 3/4 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಮೆಣಸಿನ ಪುಡಿ. ನಾವು ಒಂದು ಸ್ವಲ್ಪ ಖಾರ ರುಬ್ಕೊಂಡಿದ್ದೀವಿ ನೋಡಿ, ಪುದೀನ ಹಾಗೆ ಮೆಣಸಿನ್ಕಾಯಿ ಇದು ರುಬ್ಬಿರೋ ಅಂಥದ್ದು. ಪಲಾವ್ಗೆ ಒಳ್ಳೆ ಗ್ರೀನ್ ಕಲರ್ ಸಿಗುತ್ತೆ, ಹಾಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಮೆಣಸಿನ ಪುಡಿ ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು. ಈಗ ಒಂದು ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಬಿರಿಯಾನಿ ಮಸಾಲ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಮಸಾಲೆ ಎಲ್ಲ ನೋಡಿ. ಇದು ಒಳ್ಳೆ ವೆಜ್ ಬಿರಿಯಾನಿ ಸಕ್ಕತ್ತಾಗಿ ರೆಡಿ ಆಗಿಬಿಡುತ್ತೆ. ಸೋಯಾಬೀನ್ ವೆಜ್ ಬಿರಿಯಾನಿ ಅಂತಲೂ ಹೇಳ್ಬೋದು, ಅಥವಾ ಪಲಾವ್ ಅಂತಾದರೂ ಹೇಳ್ಕೊಬೋದು ನೋಡಿ. ಈಗ ತರಕಾರಿ
ಇಲ್ಲಿ ಕಟ್ ಮಾಡಿ ಎತ್ತಿಟ್ಕೊಂಡಿರೋಂಥ ತರಕಾರಿ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ. ಹಾಗೆ ಹಸಿ ಬಟಾಣಿ ಎತ್ಕೊಂಡಿದ್ದಾರೆ ನೋಡಿ. ನಾನು ಯಾವಾಗಲೂ ಹೇಳೋ ಥರ ಈ ರೀತಿ ತರಕಾರಿ ತೊಳೆದಿದ್ದ ನೀರೆಲ್ಲ ನಾನು ಗಿಡಕ್ಕೆ ಹಾಕ್ಬಿಡ್ತೀನಿ. ಬಟಾಣಿನೂ ಹಾಕೊಂಡ್ಬಿಡೋಣ. ಈಗ ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಒಳ್ಳೆ ಬಟಾಣಿಗಳು ಸಿಗುತ್ತೆ. ಸೊ ಸಿಗುವಾಗ ನೀವು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಏನಂದರೆ ಅದನ್ನು ಫ್ರೀಝರ್ ನೀವು ಎಲ್ಲ ಬಿಡಿಸ್ಬಿಟ್ಟು ಬಟಾಣಿನ ಫ್ರೀಝರ್ನಲ್ಲಿ ಇಟ್ಬಿಟ್ರೆ ತಿಂಗ್ಳಾನ್ಗಟ್ಲೆ ಏನೂ ಆಗೋದಿಲ್ಲ. ಆರಾಮ್ಸೆ ಏನಂದರೆ ಐಸ್ ಕಟ್ಟಿರುತ್ತೆ. ಓಕೆನಾ, ಎತ್ತಿ ನೀವು ನೀರಿನಲ್ಲಿ ಹಾಕಿದ್ರೆ ಐಸೆಲ್ಲ ಬಿಡುತ್ತೆ. ನೆಕ್ಸ್ಟ್ ನೀವಿಗೆ ಅಡುಗೆಗೆ ಯೂಸ್ ಮಾಡ್ಕೋಬೋದು. ಅದೇ ಫ್ರೋಝನ್ ಬಟಾಣಿ ಅಂತ ಹೇಳ್ಬಿಟ್ಟು ನಮ್ಗೆ ಹೊರಗಡೆ ಏನು ಸಿಗುತ್ತಲ್ಲ ಅದನ್ನೇ ನೀವು ಮನೆಯಲ್ಲಿ ಮಾಡ್ಕೋಬೋದು. ಈಗ ಎಲ್ಲ ಬಟಾಣಿನ ಹಾಕಾಯಿತು. ಈಗ ನೋಡಿ ಮೇಯ್ನ್ ಸೋಯಾಬೀನ್ ಅಲ್ವಾ, ಸೋಯಾಬೀನ್ನ ನೀರಿನಲ್ಲಿ ನೆನೆಸಿ, ನೀರಿನಲ್ಲಿ ಅಂದರೆ ಬಿಸಿನೀರಿನಲ್ಲಿ ಒಂದು 5 ನಿಮಿಷ ನೆನೆಸಿ ಚೆನ್ನಾಗಿ ಸೋಯಾಬೀನ್ನ ಹಿಂಡಬೇಕು. ಹೀಗೆ ಹಿಂಡಿ ಆಮೇಲೆ ಈ ರೀತಿ ಕುಕ್ಕರ್ನಲ್ಲಿ ಹಾಕೋಬೇಕು. ಓಕೆನಾ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನಿಮಗೆ ಅದು ಒಂಥರ ಬಂದ್ ಥರ ಆಗುತ್ತೆ. ಸೋಯಾಬೀನ್ನ ನೀವು ಬಿಸಿನೀರಿನಲ್ಲಿ ಹಾಕಿದ ತಕ್ಷಣ ಆಗ ಅದರಲ್ಲಿರುವಂಥ ನೀರನ್ನ ತೆಗಿಬೇಕು ನೀವು. ಆ ಪ್ರೊಸೀಜರ್ನ ನಿಮ್ಗೆ ಇದ್ರಲ್ಲಿ ತೋರಿಸ್ಲಿಲ್ಲ, ಹಾಗೆ ಡೈರೆಕ್ಟಾಗಿ ತೆಗ್ದಾಯಿತು. ಹಾಗೆ ಹಾಕ್ಬಿಟ್ರು ಅಮ್ಮ. ಏನು ಮಾಡಬೇಕಂದ್ರೆ ಸೋಯಾಬೀನ್ನ ಎತ್ಕೊಂಡು ಹೀಗೆ ನೀವು ಗಟ್ಟಿಯಾಗಿ ಹಿಂಡಿದಾಗ ಅದರಲ್ಲಿರುವಂಥ ನೀರೆಲ್ಲ ಹೊರಗಡೆ ಬರುತ್ತೆ. ಓಕೆನಾ, ಈಗ ಪುದೀನ ಹಾಗೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದಾರಲ್ಲ ಅದನ್ನು ರುಬ್ಬಿರೋ ಅಂಥದ್ದನ್ನು ಹಾಕ್ತಿದ್ದಾರೆ. ಹಾಗೆ ಕೊತ್ತಂಬರಿ ಸೊಪ್ಪು, ಈಗ ಪುದೀನ ಜಾರಿಗೆ ಸ್ವಲ್ಪ ನೀರು ಹಾಕಿ ಅಮ್ಮ ಹಾಕ್ಕೊತಿದ್ದಾರೆ. ಈಗ ನಾವು ಹಾಕ್ತಿರೋದು 2 ಗ್ಲಾಸು ಅಕ್ಕಿ. ಓಕೆನಾ, 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು. ಹಾಗಾಗಿ ನೀವು ಎಷ್ಟು ಗ್ಲಾಸ್ ಹಾಕ್ತಿರೋ ಅಷ್ಟು ನೋಡಿ ಹಾಕ್ಕೊಳ್ಳಿ. 1 ಗ್ಲಾಸ್ಗೆ 2 ಗ್ಲಾಸ್ ನೀರು, ಹಾಗೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು. 4 ಗ್ಲಾಸಲ್ಲಿ ಒಂದು ಸ್ವಲ್ಪ ಕಮ್ಮಿ ಆದರೂ ತೊಂದರೆ ಇಲ್ಲ. ತುಂಬ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಅನ್ನ ಮುದ್ದೆ ಆಗೋಗುತ್ತೆ. ಓಕೆನಾ, ಈ ಕುಕ್ಕರ್ನಲ್ಲಿ ಮಾಡ್ತಾ ಇರೋದ್ರಿಂದ ಸರಿ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡು ನಾನು ಮಾಡ್ಕೊತಾ ಇದ್ದೀನಿ ನೋಡಿ. ಅದೇ ನೀವು ಪಾತ್ರೆನಲ್ಲೆಲ್ಲ ಮಾಡುವಾಗ ಒಂದು ಸ್ವಲ್ಪ ಒಂದು 1/4 ಗ್ಲಾಸ್ ಕಮ್ಮಿ ಆದರೂ ಪರವಾಗಿಲ್ಲ, ಆಮೇಲೆ ದಮ್ಮಗೆ ಬಿಟ್ಟರೆ ಸರಿ ಹೋಗುತ್ತೆ. ಅಕ್ಕಿ ಮೇಲೇನೂ ಡಿಪೆಂಡ್. ಒಂದೊಂದು ಅಕ್ಕಿ ಜಾಸ್ತಿ ನೀರಾಗುತ್ತೆ, ಇಲ್ಲಾಂದರೆ ಒಂದು ಸ್ವಲ್ಪ ನೀರಿನಲ್ಲಿ ಅಕ್ಕಿನೂ ಬೇಗ ಬೆಂದೋಗ್ಬಿಡುತ್ತೆ. ಇದು ಹಳೆ ಅಕ್ಕಿ ಆದರೆ ನಿಮಗೆ ಕಡಿಮೆ ನೀರು, ಇದು ಒಂದು ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಲ್ಲಿ ನಾವು ಮಾಡೋ ಪ್ರಕಾರ ತುಂಬ ಹಳೆಯ ಅಕ್ಕಿ ಆದರೆ ಒಂದು ಅರ್ಧ ಗ್ಲಾಸ್ ಜಾಸ್ತಿ ನೀರಿದ್ರೂ ತೊಂದರೆ ಇಲ್ಲ. ಆದರೆ ಹೊಸ ಅಕ್ಕಿ ಆದರೆ ಸರಿ ಪ್ರಮಾಣ ನೀರಿದ್ರೂ ತುಂಬ ಮೆತ್ತಗಾಗ್ಬಿಡುತ್ತೆ ಅನ್ನ. ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ಆಲ್ಮೋಸ್ಟು ನೀವು ಕುಕ್ಕರ್ನಲ್ಲಿ ಮಾಡುವಾಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿ ನೀರೆಲ್ಲ ಹಾಕಾಯಿತು. ಈಗ ಮೇಯ್ನ್ ಈಗ ಎಲ್ಲ ಹಾಕಾಗಿದೆ. ಅಕ್ಕಿ ಹಾಕಿ ವಿಷಲ್ ಬಿಟ್ಬಿಡೋಣ. 2 ವಿಷಲ್ಗೆ ಸೂಪರಾಗಿ ನಮಗೆ ಸೋಯಾಬೀನ್ ಬಿರಿಯಾನಿ ರೆಡಿ ಆಗುತ್ತೆ. ಈಗ ಅಕ್ಕಿ ಚೆನ್ನಾಗಿ ತೊಳ್ಕೊಂಡು ಆಗಿದೆ, ಕುಕ್ಕರ್ಗೆ ಹಾಕ್ತಿದ್ದಾರೆ. ಎಲ್ಲ ಅಕ್ಕಿ ಹಾಕಾಯಿತು. ಈಗ ಒಂದು ಮಿಕ್ಸ್ ಮಾಡಿ
ಹಾಗೆ ಕುಕ್ಕರ್ ಮುಚ್ಚಳ ಹಾಕಿ 1 ಅಥವಾ 2 ವಿಷಲ್ ಚೆನ್ನಾಗೆ ನಮಗೆ ಅನ್ನ ರೆಡಿ ಆಗುತ್ತೆ. ಬಿರಿಯಾನಿ ಇದೇನಿತ್ತು ಬಿರಿಯಾನಿ, ಸೋಯಾಬೀನ್ ಬಿರಿಯಾನಿ ಅಥವಾ ಸೋಯಾಬೀನ್ ಪಲಾವ್ ಅಂತಾದರೂ ಹೇಳ್ಬೋದು. ಯಾಕಂದರೆ ಎಲ್ಲ ತರಕಾರಿ ಹಾಕಿದ್ದೀವಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಒಂದು ಮಿಕ್ಸ್ ಮಾಡಿದ್ರೆ ಆಯಿತು. ಕುಕ್ಕರ್ ಮುಚ್ಚಳ ಮುಚ್ಚಾಯಿತು, ವಿಷಲ್ ಹಾಕಾಯಿತು. ಇನ್ನೇನಿದ್ರು ವಿಷಲ್ ಬರೋಕ್ಕೆ ವೆಯ್ಟ್ ಮಾಡೋಣ. ಹಾಗೆ ವಿಷಲ್ ಹೋಯ್ತು, ಸ್ಟೀಮೆಲ್ಲ ಹೋಗಿದೆ. ಕುಕ್ಕರ್ ಓಪನ್ ಮಾಡ್ತಿದ್ದಾರಮ್ಮ. ನೋಡಿ, ವಾವ್, ಸೋಯಾಬೀನ್ ಬಿರಿಯಾನಿ ಪಲಾವ್ ಏನಾದರೂ ಹೇಳ್ಬೋದು ಅಂತ ನಾನು ಹೇಳ್ತೀನಲ್ಲ, ಹಾಗೆ ರೆಡಿ ಆಗಿದೆ. ಈಗ ಅಮ್ಮ ಪ್ಲೇಟಿಗೆ ಹಾಕ್ತಿದ್ದಾರೆ ನೋಡಿ. ಸಖತ್ತಾಗಿ ಮಸಾಲೆ ಕೆಳಗಡೆ ತನಕ ಇಳಿದಿದೆ ನೋಡಿ. ಸಖತ್ತಾಗಿದೆ ಮಾತ್ರ. ಸೊ ಹಾಗೆ ಮೊಸರನ್ನು ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮೊಸರನ್ನು ಅಪ್ಲೋಡ್ ಮಾಡಿರ್ತೀನಿ, ಮರಿದಿರಾ ನೋಡಿ. ನೋಡಿ ನೋಡ್ಬೋದು, ಮೊಸರನ್ನ ಹಾಗೆ ಸೋಯಾಬೀನ್ ಬಿರಿಯಾನಿ ರೆಡಿ ಇದೆ. ನೀವು ಟ್ರೈ ಮಾಡಿ, ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ. ಇನ್ನು ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ನೋಡ್ಬೋದು, ಬಾಕ್ಸ್ಗೆ ಹಾಕಿದ್ದಾರೆ ಅಮ್ಮ. ಸ್ವಲ್ಪ ನೀರು ಹಾಕಲ್ಲಮ್ಮ. ನೋಡ್ಬೋದು, ನೀರಲ್ಲಿ ಇಟ್ಟಾಗಿದೆ. ಬಾಕ್ಸ್ ಹಾರೋದಕ್ಕೆ ಸೋಯಾಬೀನ್ ಪಲಾವ್ ರೆಡಿ ಆಗಿದೆ. ಸೊ ನೀವು ಟ್ರೈ ಮಾಡಿ, ಹಾಗೆ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಥ್ಯಾಂಕ್ ಯು, ಬಾಯ್.